ನನ್ನ ಜನ್ಮ ಜನ್ಮಾಂತರಗಳ ಪ್ರಯತ್ನ ವಿಫಲ ಆಗ್ತಿದೆ. ಶ್ರೀಚಕ್ರ ಪಡೆಯೋದಕ್ಕೆ ಇದೇ ಕಡೆ ಜನ್ಮ ಅಂತ ಹುಟ್ಟಿದಾಗಿಂದ ಹಿಮಾಲಯಕ್ಕೆ ಹೋಗಿ ಸಾಧು ಸಂತರಗಳ ಸೇವೆ ಮಾಡಿ ಅನೇಕ ಮಂತ್ರಗಳನ್ನು ಕಲಿತೆ. ನನ್ನ ಆಸೆ ಈಡೇರ್ತು ಅನ್ನೋ ಹಾಗೆ ಈ ವಿರೂಪಾಕ್ಷ ಸಿಕ್ತ. ಶ್ರೀಚಕ್ರ ಕೈಗೆ ಸಿಕ್ಕೇ ಬಿಡ್ತು ಅನ್ನೋ ಸಂತೋಷ ಹೆಚ್ಚಾಯಿತು. ಅಲ್ಲಿಂದ ಇಲ್ಲಿವರೆಗೂ ಅಮ್ಮನವ್ರನ್ನ ಕಟ್ಟು ಹಾಕೋಕೆ ಪ್ರಯತ್ನ ಮಾಡ್ತಿದ್ದೇನೆ. ಏನಾದ್ರೂ ಮಾಡಿ ತಪ್ಪಿಸ್ಕೊಳ್ತಿದ್ದಾಳೆ. ಈಗ ಅಮ್ಮನವ್ರನ್ನ ಕಟ್ಟು ಹಾಕೋ ಯೋಚನೆ ಬಿಟ್ಟು ಆ ಮಹಾತಾಯಿನೇ ಯಾಮಾರಿಸಿ ಶ್ರೀಚಕ್ರವನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಇನ್ನು ಕೆಲವೇ ದಿನಗಳಿದೆ ಶ್ರೀಚಕ್ರ ಉದ್ಭವ ಆಗೋದಕ್ಕೆ. ನಿಮ್ಮ ಮಂತ್ರ ತಂತ್ರ ನನಗೆ ಅರ್ಥವಾಗೋದಿಲ್ಲ. ಆ ಶ್ರೀಚಕ್ರ ಸಿಕ್ಕರೆ ನಿಧಿನೇ ಸಿಗತ್ತೆ ಅಂತ ಆಸೆ ಹುಟ್ಟಿಸಿದ್ರಿ, ಅದಕ್ಕೆ ನಾನು ನಿಮ್ಮ ಜೊತೆಗಿದ್ದೀನಿ. ಆದರೆ ನೀವು ಮಾಡೋ ಎಲ್ಲ ಕೆಲಸ ಎಡವಟ್ಟಾಗ್ತಿದೆ ಅಂತ ಮೊನ್ನೆ ನಮ್ಗೆ ಹೊಟ್ಟೆ ನೋವು ಬಂದಾಗ ಅರ್ಥ ಆಯ್ತು. ಈಗ ಆ ಶ್ರೀಚಕ್ರನ ಎತ್ತಾಕೊಂಡು ಬರೋದಕ್ಕೆ ಏನಾಗಬೇಕು ಹೇಳಿ? ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ನಿಮಗೆ ಪೂರ್ಣ ಸಹಕಾರ ನಾನು ಕೊಡ್ತೀನಿ. ಒಂದು ನಿಮಿಷ, ಪಂಚಾಂಗದ ಹಾಕ್ತೀನಿ. ಶಾಸ್ತ್ರಿಗೆ ತಲೆಗೆ ಹೊಳಿದೇ ಇರೋದು ಪಂಚಾಂಗ ನೋಡಿದ್ರೆ ಹೊಳಿಯತ್ತಾ? ಈ ಶಾಸ್ತ್ರಿಗಳೇ ಹೀಗೆ ಟುಸ್ ಪುಸ್ ಅನ್ನೋದಕ್ಕೂ ಪಂಚಾಂಗ ನೋಡೋದು. ಇಲ್ಲ ಮಾರಿಗುಡಿ, ಅವನಿಗೇನೋ ಆಲೋಚನೆ ಹೊಳ್ದಿದೆ. ಏನಾದರೂ ಉಪಾಯ ಮಾಡ್ತಾನೆ ಇರು. ಎಲ್ಲಿಗೋಗ್ತಿದೀಯ ಜಾಜಿ? ಇಲ್ಲಿ ಬೇಡ, ಬಾ ನನ್ನ ಜೊತೆ. ಮುಖ್ಯವಾದ ವಿಷಯ ಮಾತಾಡಬೇಕು. ಜಾಜಿ, ಏ ಜಾಜಿ, ಏ ಜಾಜಿ, ಆಗ್ಲಿಂದ ಏನೋ ವಿಷಯ ಹೇಳ್ತೀನಿ ಅಂತ ಹೇಳಿ ಎಲ್ಲೆಲ್ಲ ಹೋಗ್ತಿದೆಯಲ್ಲ, ಈಗಲಾದ್ರೂ ಹೇಳ. ಮುಂದೆ ಹೇಳ್ತೀನಿ, ನನ್ನ ಹಿಂದೆ ಬಾ. ಏ ಜಾಜಿ, ಎಲ್ಲೇ ಹೋಗ್ತಿದೀಯಾ? ಏನೇ ಆಗಿದೆ ನಿಂಗೆ? ನನಗೇನೋ ಅನುಮಾನ ಕಣೆ ನಿನ್ ಮೇಲೆ. ತುಂಬ ಮುಖ್ಯವಾದ ವಿಚಾರ ಮಾತಾಡಬೇಕು. ಇದು ನಿನ್ನ ಜೀವನದ ಪ್ರಶ್ನೆ. ಇಲ್ಲಿ ಗಿಡ ಮರಗಳಿಗೂ ಕಿವಿ ಇರುತ್ತೆ. ಯಾರೂ ಇಲ್ಲದೆ ಇರೋ ಜಾಗ ಆಗಬೇಕು. ನನ್ನ ಮೇಲೆ ನಂಬಿಕೆ ಇದ್ದರೆ ಬಾ ನನ್ನ ಜೊತೆ. ಇಂಥ ಜಾಗಕ್ಕೆ ನಾನು ಯಾವತ್ತೂ ಬಂದೇ ಇಲ್ಲ ಕಣೆ. ಯಾಕೋ ಹೆದರಿಕೆ ಆಗ್ತಿದೆ. ಎಲ್ಲರೂ ಜನ ಇರೋ ಜಾಗಕ್ಕೆ ಹೋಗೋಣ ಬಾರೆ. ಹಾಗೆಲ್ಲ ಏನೂ ಆಗಲ್ಲ. ಇನ್ನೊಂದು 10 ಹೆಜ್ಜೆ ನಡೆದ್ರೆ ಎಲ್ಲ ಹೇಳ್ತೀನಿ. ಬಾ ನನ್ನ ಜೊತೆ. ಇದೊಳ್ಳೆ ರಾಗ ಇಟ್ಕೊಂಡಿದೀಯ ಕಣೆ, ಬಾ ನನ್ನ ಜೊತೆ, ಬಾ ನನ್ನ ಜೊತೆ ಅಂತ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?